ವೀಕ್ಷಕರೇ, ಮೋನಾಲಿಸಾ ಭೋಸ್ಲೆ ಈ ಒಂದು ಹೆಸರು ಕಳೆದ ವರ್ಷದ ಕುಂಭಮೇಳದ ಉತ್ಸವದಲ್ಲಿ ದೇಶಾದ್ಯಂತ ಸಖತ್ ವೈರಲ್ ಆಗಿತ್ತು. ಆಗ ಯಾವುದೇ ಸೆಲೆಬ್ರಿಟಿ ಸ್ಟೇಟಸ್ ಇರದಂತ ಈಕೆ ತನ್ನ ಸಮುದಾಯದ ಕೆಲವರ ಜೊತೆಗೆ ಅಲ್ಲಿಗೆ ರುದ್ರಾಕ್ಷಿಸರಗಳನ್ನ ಮಾರುವಂತ ಸಲುವಾಗಿ ಬಂದಿದ್ದಂತ ಸರ್ವೇ ಸಾಧಾರಣ ಯುವತಿ. ನೋಡೋದಕ್ಕೆ ಆಕರ್ಷಕಳಾಗಿದ್ದಂತ ಈಕೆಯನ್ನ ಅಲ್ಲೇ ಇದ್ದಂತ ಒಬ್ಬ ಅನಾಮಿಕ ವ್ಯಕ್ತಿಯ ಕ್ಯಾಮರಾವೊಂದು ಸೆರೆ ಹಿಡಿಯುತ್ತೆ. ಈಕೆಯ ಫೋಟೋ ಕ್ಲಿಕ್ ಮಾಡದಂತ ಆ ವ್ಯಕ್ತಿಗೆ ಈಕೆ ಕಣ್ಣು ತುಂಬಾ ಸುಂದರವಾಗಿ ಕಾಣಿಸ್ತಂತೆ. ಅಷ್ಟೇ, ಈತ ಸೆರೆ ಹಿಡಿದು ಪಬ್ಲಿಕ್ ಮಾಡದಂತ ಆ ಒಂದು ಫೋಟೋ ಹಾಗೂ ವಿಡಿಯೋಗಳು ಈಕೆಯನ್ನ ಒಂದೇ ದಿವಸದಲ್ಲಿ ದೇಶಾದ್ಯಂತ ಜನಪ್ರಿಯ ಮಾಡಿದ್ವು. ಅಲ್ಲಿಂದ ಆಚೆಗೆ ಸಿನಿಮಾ, ನಟನೆ, ಫೋಟೋಶೂಟ್, ಮೇಕಪ್ ಕಡೆ ಮುಖ ಮಾಡದಂತ ಮೋನಾಲಿಸಾ ಇತ್ತೀಚೆಗೆ ತನ್ನ ಜೀವನದ ಕೆಲವು ವಿಚಿತ್ರ ಹಾಗೂ ಅನಿರೀಕ್ಷಿತ ಬೆಳವಣಿಗೆಯಿಂದಾಗಿ ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದಿದ್ದಾಳೆ. 2 ವಾರಗಳ ಹಿಂದೆ ಏಕಾಏಕಿ ಮೀಡಿಯಾದಲ್ಲಿ ಕಾಣಿಸಿಕೊಂಡಂತ ಮೋನಾಲಿಸಾ ಫರ್ಮಾನ್ ಖಾನ್ ಎಂಬುವನನ್ನ ಕೇರಳದ ತಿರುವನಂತಪುರಂನಲ್ಲಿ ಮದುವೆ ಆಗುವಂತ ಮೂಲಕ ಸುದ್ದಿಯಲ್ಲಿದ್ಲು. ಇದು ಲವ್ ಜಿಹಾದ್. ಈಕೆಗೆ ಯಾರೋ ಬ್ರೈನ್ ವಾಶ್ ಅನ್ನ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಾಗ ಮೋನಾಲಿಸಾ ಹಾಗೂ ಫರ್ಮಾನ್ ಇಬ್ರು ಕೂಡ ಮೀಡಿಯಾವನ್ನ ಕರೆಸಿ ನಾವು ಕಾನೂನುಬದ್ಧವಾಗಿ ರಿಜಿಸ್ಟರ್ ಮಾಡಿಕೊಳ್ಳುವಂತ ಮೂಲಕನೇ ಪರಸ್ಪರ ಒಪ್ಪಿಗೆಯಿಂದ ಮದುವೆ ಆಗ್ತಿದೀವಿ ಅಂತ ಹೇಳ್ಕೊಂಡಿದ್ರು. ಹಾಗೂ ಲವ್ ಜಿಹಾದ್ ಸೇರಿದಂತೆ ಎಲ್ಲ ಆರೋಪಗಳನ್ನು ಕೂಡ ಅವರಿಬ್ರು ತಳ್ಳಹಾಕಿದ್ರು. ಆದ್ರೆ ಈಗ ಕಳೆದಂತ ಕೆಲ ದಿನಗಳ ಹಿಂದೆ ತನಗೆ ನಟನೆ ಅವಕಾಶವನ್ನ ಕೊಟ್ಟಂತ ಸನೋಜ್ ಮಿಶ್ರಾ ಎಂಬ ಹಿಂದಿಯ ನಿರ್ದೇಶಕರೊಬ್ಬರ ಮೇಲೆ ಲೈಂಗಿಕ ಕಿರುಕುಳದ ಗಂಭೀರ ಆರೋಪವನ್ನ ಮಾಡಿದ್ದಾಳೆ. ಆದ್ರೆ ಈ ನಿರ್ದೇಶಕರು ತಮ್ಮ ಮೇಲಿನ ಈ ಆರೋಪಗಳನ್ನ ತಳ್ಳಹಾಕಿದ್ದಾರೆ. ಈ ರೀತಿ ಈ ಆರೋಪ ಪ್ರತ್ಯಾರೋಪಗಳ ಕಹಾನಿ ಚಿತ್ರ ವಿಚಿತ್ರ ಸ್ವರೂಪವನ್ನು ಪಡೆದು ಮುಂದೆ ಸಾಗ್ತಿದೆ. ಈ ಮೋನಾಲಿಸಾ ಕಳೆದ ವರ್ಷ ತಾನು ಪ್ರಸಿದ್ಧಿ ಪಡೆದಂತ ಹೊಸದರಲ್ಲೇ ಅದೇ ನಿರ್ದೇಶಕರ ವಿರುದ್ಧ ಈ ಒಂದು ಆರೋಪವನ್ನ ಮಾಡಿದ್ಲು. ಈ ಸುದ್ದಿ ಕೂಡ ಆಗ ವೈರಲ್ ಆಗಿ ನಂತರ ಮೂಲೆಗೆ ಸರಿದಿತ್ತು. ಇಲ್ಲಿ ಮೂಡುವಂತ ಅನುಮಾನ ಏನಂದ್ರೆ ಈಕೆಯನ್ನು ಬರೀ ಇಂಥ ನೆಗೆಟಿವ್ ಆರೋಪಗಳನ್ನ ಮಾಡುವಂತ ಮೂಲಕ ಫೀಮೇಲ್ ಟ್ರಂಪ್ ಕಾರ್ಡ್ ಅನ್ನ ಬಳಸಿ ಪ್ರತಿ ಸಲ ಜನಪ್ರಿಯತೆ ಪಡಿತಾ ಇದ್ದಾಳ ಅನ್ನುವಂತ ಅನುಮಾನ ಸಾಕಷ್ಟು ಜನಕ್ಕೆ ಈಗಾಗಲೇ ಬಂದಿದೆ. ಈ ಮೋನಾಲಿಸಾಳ ಜೀವನ ಈಗ ಬರೀ ಇಂಥ ವಾದ ವಿವಾದಗಳ ಸುತ್ತನೇ ಗಿರಿಕಿ ಹೊಡಿತಾ ಇದೆ. ಅಸಲಿಗೆ ಇಲ್ಲಿ ಎದ್ದಿರುವಂತ ಆರೋಪ ಮತ್ತು ವಿವಾದಗಳು ಏನು, ಇದಕ್ಕೆ ಈಕೆಯ ಪೋಷಕರು ಹೇಳೋದೇನು, ಈ ಮೋನಾಲಿಸಾ ಮಾಡ್ತಾ ಇರುವಂತ ಆರೋಪಗಳು ಏನು, ಅವುಗಳಲ್ಲಿ ನಿಜಾಂಶ ಎಷ್ಟು ಎಂಬ ಮುಂತಾದ ಈವರೆಗಿನ ಎಲ್ಲ ವಿಷಯಗಳನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ವೀಕ್ಷಕರೇ. 2025ರ ಮಹಾಮೇಳದಲ್ಲಿ ಅನಿರೀಕ್ಷಿತವಾಗಿ ವೈರಲ್ ಆದಂತ ಈ ಹುಡುಗಿ ಮೂಲತಃ ಮಧ್ಯಪ್ರದೇಶದ ಮಹೇಶ್ವರ್ ಪ್ರಾಂತ್ಯದ ಬಂಜಾರ ಸಮುದಾಯದವಳು. ಆಗ ಈಕೆಗೆ ಕೇವಲ 16 ವರ್ಷ ವಯಸ್ಸು ಅಂತ ವರದಿಗಳಲ್ಲಿ ಬಂದಿತ್ತು. ವೈರಲ್ ಆದಂತ ಈ ಬಾಲಕಿಯನ್ನ ಸಂದರ್ಶನ ಮಾಡೋದಕ್ಕೆ ಆಗ ಎಲ್ಲಾ ಖಾಸಗಿ ಮೀಡಿಯಾ ಚಾನೆಲ್ಗಳು ಈಕೆಯನ್ನ ಸುತ್ತುವರೆದಿದ್ವು. 2 ದಿನಗಳಲ್ಲಿ ನನ್ಗೆ ಇವ್ರ ಕಾಟ ಅತಿಯಾಯ್ತು. ನಾನು ರುದ್ರಾಕ್ಷಿ ಸರಗಳನ್ನ ಮಾರೋದಕ್ಕೆ ಹೋದ್ ಕಡೆ ಎಲ್ಲ ಹಿಂದೆ ಬಂದು ತುಂಬಾನೇ ಕಾಟ ಕೊಡ್ತಿದ್ದಾರೆ. ನನ್ಗೆ ವ್ಯಾಪಾರ ಮಾಡೋದಕ್ಕೆ ಬಿಡ್ತಿಲ್ಲ. ಇವರಿಂದ ನಮ್ಮ ಜೀವನ ನಿರ್ವಹಣೆಗೆ ಅಡ್ಡಿ ಆಗ್ತಿದೆ ಅಂತ ಮೋನಾಲಿಸಾ ತನ್ನನ್ನ ಸಂದರ್ಶನ ಮಾಡೋದಕ್ಕೆ ಬಂದಂತ ಎಲ್ಲಾ ಮಾಧ್ಯಮಗಳನ್ನು ಕೂಡ ದೂರಿದ್ಲು. ಇದಾದ್ಮೇಲೆ ಈಕೆಗೆ ಕಳೆದ ವರ್ಷ ಸಿನಿಮಾದಲ್ಲಿ ನಡೆಸೋದಕ್ಕೆ ಅವಕಾಶ ಕೂಡ ಸಿಕ್ತು. ಹಾರ, ಸರ, ರುದ್ರಾಕ್ಷಿಗಳನ್ನ ಮಾರುವಂತ ಈ ಹುಡುಗಿಯನ್ನ ಬಾಂಬೆಯ ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡ್ಬಂದು ಈಕೆಗೆ ಹೊಸ ಸ್ಟೈಲಿಶ್ ಟಚ್ ಅನ್ನ ಕೊಟ್ಟಿದ್ರು. ಅದು ಕೂಡ ಸಖತ್ ಸುದ್ದಿ ಆಯ್ತು. ಮೊದಲು ಈಕೆ ಅಸಲಿ ಬ್ಯೂಟಿಯನ್ನ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು. ಆದ್ರೆ ಈಗ ಮೇಕಪ್ ಮಾಡೋ ಮೂಲಕ ಅವಳ ನಿಜ ಅಂದವನ್ನ ಕೆಡಿಸಿ ಕೃತಕ ಸೌಂದರ್ಯ ಕೊಟ್ಟಿದ್ದಾರೆ. ನಮ್ಗೆ ಹಳೆ ಮೋನಾಲಿಸಾಳೆ ಯಾವತ್ತೂ ಬೆಸ್ಟ್ ಅಂತ ಒಂದಷ್ಟು ಜನ ಆಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಮೋನಾಲಿಸಾಗೆ ಅದಕ್ಕಿಂತನೂ ಕೂಡ ತಾನು ಸ್ಟಾರ್ ಆಗೋದು, ತನ್ನ ಲಕ್ ಅನ್ನ ಬದಲಾಯಿಸೋದ್ರ ಕಡೆ ಗಮನ ಇತ್ತು. ಬದಲಾದಂತ ಮೋನಾಲಿಸಾಳ ಹೊಸ ಫೋಟೋ ಶೂಟ್ಗಳು ರಿಲೀಸ್ ಆದ್ವು. ಅವು ಕೂಡ ಸುದ್ದಿ ಆದ್ವು. ಇನ್ನೇನು ಮೋನಾಲಿಸಾ ಈಗ ಸಿನಿಮಾದಲ್ಲಿ ನಟಿಸ್ತಾಳೆ, ಮಾಡೆಲ್ ಆಗ್ತಾಳೆ, ಅವಳ ಲೈಫ್ ಚೇಂಜ್ ಆಗುತ್ತೆ ಅಂತ ಜನ ಅನ್ಕೊಂಡ್ರು. ಅದಕ್ಕೆ ತಕ್ಕ ಹಾಗೆ ಆಕೆಗೆ ಮೊದಲ ಸಿನಿಮಾ ಅವಕಾಶ ಕೂಡ ಸಿಕ್ತು. ಆಕೆ ನಟಿಸಿದಂತ ಮೊದಲ ಚಿತ್ರದ ಹೆಸರು ದಿ ಡೈರಿ ಆಫ್ ಮಣಿಪುರ್. ಇದರ ನಿರ್ದೇಶಕರೇ ಸನೋಜ್ ಮಿಶ್ರಾ. ಈ ಒಂದು ಸಿನಿಮಾಗೆ ಮೋನಾಲಿಸಾಳನ್ನ ಆಯ್ಕೆ ಮಾಡಿದರ ಬಗ್ಗೆ ನಿರ್ದೇಶಕ ಆದಂತ ಈ ಸನೋಜ್ ಮಿಶ್ರಾ ರವರ ವಿರುದ್ಧ ಒಂದಷ್ಟು ಜನ ಗುಂಪುಗೂಡಿ ವಿರೋಧ ಮಾಡಿದ್ರು. ಅವರೆಲ್ಲರ ಆರೋಪ ಏನಾಗಿತ್ತು ಅಂದ್ರೆ ಸನೋಜ್ ಮಿಶ್ರಾ ಮೋನಾಲಿಸಾಗೆ ಸಿಕ್ಕಿರುವಂತಹ ಜನಪ್ರಿಯತೆಯನ್ನ ಬಳಸಿಕೊಂಡು ಆಕೆಯನ್ನ ಈ ಕಥೆಗೆ ಆಯ್ಕೆ ಮಾಡಿ ತಾನು ದುಡ್ಡು ಮಾಡ್ಕೊಳ್ತಿದ್ದಾನೆ ಹಾಗೂ ಆಕೆಯ ಲೈಫ್ ಬರ್ಬಾದ್ ಮಾಡ್ತಾ ಇದ್ದಾನೆ ಅಂತ ಅವರು ದೂರಿದ್ರು. ಈ ಒಂದು ವಿವಾದ 2025ರ ಫೆಬ್ರವರಿಯಲ್ಲಿ ಹುಟ್ಕೊಂಡಿತ್ತು. ಅದೇ ವರ್ಷದ ಆ ತಿಂಗಳ ಕೊನೆಯಲ್ಲಿ ಸನೋಜ್ ರವರು ಈ ಎಲ್ಲಾ ಆರೋಪಗಳನ್ನು ಕೂಡ ತಳ್ಳಹಾಕಿ ಮುಂಬೈನ ಅಂಬೋಲಿ ಪೊಲೀಸ್ ಸ್ಟೇಷನ್ ನಲ್ಲಿ ತನ್ನ ಚಿತ್ರ ನಿಲ್ಲಿಸೋದಕ್ಕೆ ಹಾಗೂ ತನ್ನ ಹೆಸರನ್ನು ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟಂತ 5 ಜನರ ವಿರುದ್ಧ ಡಿಫಾಮೇಷನ್ ಆರೋಪವನ್ನ ಮಾಡಿ ಒಂದು FIR ಅನ್ನು ಕೂಡ ದಾಖಲು ಮಾಡಿದ್ರು. ಹಾಗೂ ಇದೇ ಸಮಯದಲ್ಲೇ ಒಂದ್ಸಲ ಮೋನಾಲಿಸಾ ಕೂಡ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಸನೋಜ್ ರವರು ತನ್ನ ಜೊತೆ ಅನುಚಿತವಾಗಿ ವರ್ತಿಸಿದ್ರು ಅಂತ ಹೇಳ್ಕೊಂಡಿದ್ಲು. ಆದ್ರೆ ಈಗಲೂ ಕೂಡ ಈ ಸನೋಜ್ ಈ ಆರೋಪಗಳಿಗೂ ಮತ್ತು ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈ ಒಂದು ವಿವಾದ ಅದಾಗಲೇ ಮೂಲೆಗೆ ಸರಿದಿತ್ತು. ಜನ ಕೂಡ ಇದನ್ನ ಮರ್ತಿದ್ರು. ಅಷ್ಟರಲ್ಲೇ ಇದೇ ವರ್ಷದ ಮಾರ್ಚ್ನ ಆರಂಭದಲ್ಲಿ ದಿಢೀರ್ ಮಾಧ್ಯಮಗಳಿಗೆ ಕಾಣಿಸ್ಕೊಂಡಂತ ಮೋನಾಲಿಸಾ ಅನ್ಯ ಕೋಮಿನ ವ್ಯಕ್ತಿಯೊಬ್ಬನನ್ನ ಮದುವೆ ಆಗುವಂತ ಮೂಲಕ ಮತ್ತೆ ಸುದ್ದಿಗೆ ಬಂದ್ಲು. ಅವನ ಹೆಸರು ಫರ್ಮಾನ್ ಖಾನ್ ಅಂತ. ವರದಿಗಳ ಪ್ರಕಾರ ಆತನು ಕೂಡ ಒಬ್ಬ ನಟ ಅಂತೆ. ಇವರಿಬ್ರಿಗೂ ಹೇಗೆ ಪರಿಚಯ ಆಯ್ತೋ ಗೊತ್ತಿಲ್ಲ. ಕೇರಳದ ತಿರುವನಂತಪುರಂನಲ್ಲಿ ಇಬ್ರು ಕೂಡ ಮದುವೆ ಆಗಿದ್ದಾರೆ. ಈ ಒಂದು ಮದುವೆಗೆ ಮೋನಾಲಿಸಾಳ ಪೋಷಕರು ಕೂಡ ಸಮ್ಮತಿಯನ್ನ ಕೊಟ್ಟಿರಲಿಲ್ಲ.
ಆ ಹುಡುಗ ಅನ್ಯ ಧರ್ಮದ ವ್ಯಕ್ತಿ. ಅವನನ್ನ ಮದುವೆ ಆದ್ರೆ ಅದು ಧಾರ್ಮಿಕ ಸಂಘರ್ಷಕ್ಕೆ ಕಾರಣ ಆಗ್ಬಹುದು. ಮೇಲಾಗಿ ಅವರ ಧರ್ಮದ ಯಾರನ್ನಾದ್ರೂ ಹೆಣ್ಮಕ್ಳು ಮದುವೆ ಆದ್ರೆ ಅವರು ಕೂಡ ಅದೇ ಧರ್ಮಕ್ಕೆ ಮತಾಂತರ ಆಗ್ಬೇಕಾಗುತ್ತೆ ಅಂತ ಮುಂತಾದ ಕಾರಣಗಳ ಅಡಿಯಲ್ಲಿ ಆಕೆಯ ಮನೆಯವರು ಇದಕ್ಕೆ ವಿರೋಧವನ್ನ ತೋರಿರಬಹುದು ಅಂತನೂ ಕೂಡ ಹಲವರು ಮಾತನಾಡ್ಕೊಂಡ್ರು. ಮೋನಾಲಿಸಾ ಈ ತರ ಯಾರಿಗೂ ಹೇಳ್ದೆ ಕೇಳದೆ ಒಬ್ಬ ಅನ್ಯ ಧರ್ಮದ ವ್ಯಕ್ತಿಯನ್ನ ಮದುವೆ ಆಗಿದ್ದು ಆಕೆಯ ಸಾಕಷ್ಟು ಜನ ಅನುಯಾಯಿಗಳಿಗೆ ಸೋಜಿಗವನ್ನ ಉಂಟು ಮಾಡಿತ್ತು. ಅದಲ್ಲದೆ ಆಕೆಗೆ ಇನ್ನು 18 ವರ್ಷ ಕೂಡ ಪೂರ್ಣಗೊಂಡಿಲ್ಲ. ಆಕೆ ಇನ್ನೂ ಕೂಡ ಅಪ್ರಾಪ್ತೆ. ಹೀಗಾಗಿ ಈ ಒಂದು ಮದುವೆ ಸಮಂಜಸ ಅಲ್ಲ. ಆಕೆಯನ್ನ ಯಾರೋ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಈ ಒಂದು ಮದುವೆಗೆ ಒಪ್ಸಿರಬಹುದು ಎಂಬ ಆರೋಪಗಳು ಇಲ್ಲಿ ಕೇಳಿಬಂದು. ಇನ್ನು ಈಕೆ ಲೈಫ್ಗೆ ಯಾವುದೇ ಭದ್ರತೆ ಅಥವಾ ಗ್ಯಾರಂಟಿ ಇಲ್ಲ. ಈಕೆಗೆ ಮುಂದೆ ಯಾವ ಅಪಾಯ ಕಾದಿದೆಯೋ ಗೊತ್ತಿಲ್ಲ ಅಂತಾನೂ ಕೂಡ ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು. ನೀನು ಅವನ ಜೊತೆ ಇದ್ರೆ ಅವನನ್ನ ನಾವು ಸುಮ್ಮನೆ ಬಿಡಲ್ಲ, ಅವನಿಗೆ ಒಂದು ಗತಿ ಕಾಣಿಸ್ತೀವಿ ಅಂತಾನೂ ಕೂಡ ಕೆಲವರು ಆಗ್ರಹಿಸಿದ್ರು. ಇದೆಲ್ಲದರಿಂದ ಗಾಬರಿ ಬಿದ್ದಂತ ಮೋನಾಲಿಸಾ ಹಾಗೂ ಫರ್ಮಾನ್ ಖಾನ್ ಮೀಡಿಯಾ ಮುಂದೆ ಬಂದು, ಇದು ನಮ್ಮ ಸ್ವಂತ ವಿಷಯ, ನಾವು ಪರಸ್ಪರ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ, ಕಾನೂನಿನ ಪ್ರಕಾರ ಏನೆಲ್ಲ ಮಾಡಬೇಕೋ ಅದೆಲ್ಲವನ್ನು ಕೂಡ ನಾವು ಫಾಲೋ ಮಾಡಿದೀವಿ. ಮೋನಾಲಿಸಾಗೆ 18 ವರ್ಷ ತುಂಬಿದೆ. ಇದು ಕಾನೂನಿನ ಸರಹದ್ದಿನ ಒಳಗೆ ನಡೆದಂತ ಮದುವೆ. ಲವ್ ಜಿಹಾದ್ ಎಂಬ ಆರೋಪ ಸುಳ್ಳು. ನಮ್ಗೆ ಕೆಲವರಿಂದ ಜೀವ ಬೆದರಿಕೆ, ನಮ್ಗೆ ರಕ್ಷಣೆ ಬೇಕು ಅಂತ ಮೀಡಿಯಾ ಮೂಲಕ ಪೊಲೀಸರ ಸಹಾಯವನ್ನು ಕೂಡ ಇವರು ಕೇಳಿದ್ರು. ಇನ್ನು ಇದು ಒಂದ್ ಕಡೆ ಆದ್ರೆ ಇದೇ ಮಾರ್ಚ್ 26ನೇ ತಾರೀಕು ಮೋನಾಲಿಸಾ ತನ್ನ ಹಳೆ ಆರೋಪದ ಕಥೆಯನ್ನ ಮತ್ತೆ ಕೊಡವಿ ಕೈ ತಗೊಂಡು ಸನೋಜ್ ಮಿಶ್ರಾ ತನ್ನ ಜೊತೆ ಅನುಚಿತವಾಗಿ ವರ್ತಿಸಿದ್ರು, ಅವರು ನನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಮತ್ತೆ ಆರೋಪವನ್ನ ಮಾಡಿದ್ರು. ಇದು ಇವರ ನಟನೆಯ ಮೊದಲ ಚಿತ್ರ ಆದಂತ ದಿ ಡೈರಿ ಆಫ್ ಮಣಿಪುರ್ನ ಶೂಟಿಂಗ್ ನ ಸಮಯದಲ್ಲಿ ಇದೆಲ್ಲ ಆಗಿದ್ದು. ಕಳೆದ ವರ್ಷ ಶೂಟಿಂಗ್ ನ ಸಲುವಾಗಿ ಡೆಹ್ರಾಡೂನ್ ಹಾಗೂ ನೇಪಾಳ್ ಈ ರೀತಿ ಮೊದಲಾದಂತ ಜಾಗಗಳಿಗೆ ಚಿತ್ರತಂಡ ಶಿಫ್ಟ್ ಆಗಿತ್ತು. ಅಲ್ಲಿ ತಾನು ನಿರ್ದೇಶಕ ಆದಂತ ಸನೋಜ್ ರವರ ಜೊತೆ ತನ್ನ ಕೆಲಸದಲ್ಲಿ ಬ್ಯುಸಿ ಇರುವಾಗ ಅವರು ನನ್ನನ್ನ ಬಲವಂತವಾಗಿ ಹಾಗೂ ಅಸಹಜವಾಗಿ ಮುಟ್ಟೋದಿಕ್ಕೆ ಬರ್ತಿದ್ರು. ನನಗೆ ಕೆಲವು ಸಲ ಅವರು ಹೆದರಿಸಿ ಬೆದರಿಕೆಯನ್ನು ಕೂಡ ಹಾಕಿದ್ರು. ಆದ್ರೆ ಇದು ನನ್ನ ಮೊದಲ ಸಿನಿಮಾ ಆಗಿರೋದ್ರಿಂದ ಇದ್ರ ಬಗ್ಗೆ ಎಲ್ಲೂ ಕೂಡ ಬಾಯ್ ಬಿಡ್ಬೇಡ, ಸುಮ್ನೆ ಇದ್ದು ಬಿಡು ಅಂತ ನನ್ನ ಪೋಷಕರು ನನಗೆ ಹೇಳಿದ್ರಿಂದ ನಾನು ಈವರೆಗೂ ಸುಮ್ನೆ ಇದ್ದೆ ಅಂತ ಮುಂತಾಗಿ ಮೋನಾಲಿಸಾ ಆರೋಪವನ್ನ ಮಾಡಿದ್ದಾರೆ. ಈಗ ಈ ಒಂದು ಸಿನಿಮಾ ನಿರ್ಮಾಣದ ಹಂತದಲ್ಲಿದೆ. ಆದ್ರೆ ಈ ಒಂದು ಆರೋಪಕ್ಕೆ ಗಂಭೀರವಾಗಿ ಪ್ರತಿಕ್ರಿಯಿಸಿರುವಂತ ಸನೋಜ್ ಮಿಶ್ರಾ, ಮೋನಾಲಿಸಾ ನನ್ನ ಬಗ್ಗೆ ಹೇಳ್ತಾ ಇರೋದಲ್ಲ ಸುಳ್ಳು, ನಾನು ಆಕೆಗೆ ನಟನೆ ಕಲಿಸಿದಂತ ವ್ಯಕ್ತಿ, ಈ ಹುಡುಗಿಯ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟವನು. ಆದ್ರೆ ಈ ಯುವತಿ ಯಾವುದೋ ಸ್ವಾರ್ಥದಿಂದಾಗಿ ತನ್ನ ಉದ್ದೇಶವನ್ನ ಸಾಧಿಸಿಕೊಳ್ಳೋದಕ್ಕೆ ಹೀಗೆಲ್ಲ ಹೇಳ್ತಿದ್ದಾಳೆ ಅಷ್ಟೇ. ಸ್ವತಃ ಆಕೆ ಮನೆಯವರೇ ಆಕೆ ಬಗ್ಗೆ ಈಗ ಅಸಮಾಧಾನರಾಗಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅವಳು ಅನ್ಯ ಕೊಮ್ಮಿನ ವ್ಯಕ್ತಿಯನ್ನ ಅವರ ಇಚ್ಛೆ ವಿರುದ್ಧ ಮದುವೆಯಾಗಿರೋದು. ಉಜ್ಜಯಿನಿಯಲ್ಲಿ ಇರುವಂತ ತನ್ನ ಮನೆಯಲ್ಲಿ ಅವಳ ತಂದೆ ತಾಯಿ ಈಗಲೂ ಕೂಡ ವಾಸ ಮಾಡ್ತಿದ್ದಾರೆ. ಸತ್ಯ ಏನು ಅಂತ ಅವ್ರಿಗೆ ಗೊತ್ತಿದೆ. ಕಳೆದ ವರ್ಷನೇ ಮೋನಾಲಿಸಾ ನನ್ನ ಹೆಸರಿಗೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ಶಾಂತವಾಗಿದ್ದಂತ ವಿವಾದವನ್ನ ಈಗ ಮತ್ತೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ನಾನು ಈ ಸಲ ಮಾತ್ರ ಸುಮ್ಮನೆ ಇರೋದಿಲ್ಲ, ಅವಳ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸ್ತೀನಿ. ನನಗೂ ಕೂಡ ಈ ಆಧಾರ ಇಲ್ದಂತ ಆರೋಪಗಳನ್ನ ಕೇಳಿ ಕೇಳಿ ಸಾಕಾಗಿದೆ. ಇವಳು ಇನ್ನೂ ಕೂಡ ಚಿಕ್ಕ ಹುಡುಗಿ, ಬಡ ಹುಡುಗಿ ಮತ್ತೆ ಮುಗ್ದೆ ಅಂತ ಇಷ್ಟು ದಿವಸ ಸುಮ್ಮನೆ ಇದ್ದೆ. ಆದ್ರೆ ಮೋನಾಲಿಸಾಗೆ ಯಾರದ್ದೋ ಬ್ರೈನ್ ವಾಶ್ ಆದಂತಿದೆ. ಅದಲ್ಲದೆ ದಾಖಲೆಗಳ ಪ್ರಕಾರ ಅವಳು ಇನ್ನೂ ಕೂಡ ಅಪ್ರಾಪ್ತೆ. ಹಾಗಾಗಿ ಅವಳ ಮದುವೆ ಕೂಡ ಕಾನೂನಿನ ಚೌಕಟ್ಟಿಗೆ ಬರೋದಿಲ್ಲ. ಹೀಗಿದ್ದು ಕೂಡ ಅವಳು ಮತ್ತು ಅವಳ ಗಂಡ ಇಬ್ರು ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಿ ತಮ್ಮ ಮದುವೆಯನ್ನ ಸಮರ್ಥಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ಈಗ ನನ್ನ ಮೇಲೆ ಗೂಬೆ ಕೂರಿಸುವಂತ ಕುತಂತ್ರ ನಡೆಸಿದ್ದಾರೆ ಅಂತ ಸನೋಜ್ ಮಿಶ್ರಾ ಹೇಳ್ಕೊಂಡಿದ್ದಾರೆ. ಇಲ್ಲಿ ಯಾರ್ ಸರಿ ಯಾರ್ ತಪ್ಪು, ಯಾರ್ ಕುತಂತ್ರ ಮಾಡಿದ್ರು, ಬ್ರೈನ್ ವಾಶ್ ಮಾಡಿದ್ಯಾರು, ಅದಕ್ಕೆ ಒಳಗಾದವ್ರು ಯಾರು? ಮೋನಾಲಿಸಾ ಹಾಗೂ ಫರ್ಮಾನ್ ಖಾನ್ ಈ ಇಬ್ರಿಗೂ ಅದ್ಯಾವಾಗ ಎಲ್ಲಿ ಪರಿಚಯ ಆಯಿತು, ಅದು ಮದುವೆವರೆಗೂ ಹೇಗೋಯ್ತು, ಅಷ್ಟು ಗುಟ್ಟಾಗಿ ಯಾರಿಗೂ ಹೇಳದೆ ಇವರು ಮದುವೆ ಆಗಿದ್ದು ಯಾಕೆ ಎಂಬ ಹಲವು ವಿಧದ ಅನುಮಾನಗಳು ಇದರ ಸುತ್ತ ಇದ್ದಾವೆ. ಅದಲ್ಲದೆ ಫರ್ಮಾನ್ ಖಾನ್ ಜೊತೆ ಕಾಣಿಸ್ಕೊಂಡಂತ ಆಕೆ ಯಾರೋ ಆಕೆ ಹೇಳ್ಕೊಟ್ಟ ರೀತಿ ಮಾತನಾಡ್ತಿದ್ದಾಳೆ ಅಂತ ಎಲ್ಲರೂ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಮೋನಾಲಿಸಾ ತನ್ನದೇ ಪೋಷಕರ ಬಗ್ಗೆ ಕೂಡ ಇತ್ತೀಚೆಗೆ ಸಾಕಷ್ಟು ಆರೋಪವನ್ನ ಮಾಡಿದ್ಲು. ನನ್ನ ಪೋಷಕರ ಜೊತೆ ಇತ್ತೀಚೆಗೆ ನನ್ನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ, ನನ್ನ ಪೋಷಕರಿಗೂ ಕೆಲವು ಅನಗತ್ಯ ಅಕ್ರಮ ಸಂಬಂಧಗಳು ಇದ್ದಾವೆ, ಅವ್ರಿಗೆ ನನ್ನ ಈಗಿನ ಸ್ಟಾರ್ಡಮ್ ಹಾಗೂ ಅದರಿಂದ ಬರ್ತಿರುವಂತ ಹಣ ಮಾತ್ರ ಬೇಕಾಗಿದೆ, ಅವ್ರಿಗೆ ನಾನು ಸ್ವತಂತ್ರವಾಗಿ ನನ್ನ ಇಷ್ಟದ ಬದುಕನ್ನ ಆಯ್ಕೆ ಮಾಡಿಕೊಂಡು ಮುಂದುವರಿಯೋದು ಬೇಕಿಲ್ಲ ಅಂತಾನೂ ಕೂಡ ಈ ಮೋನಾಲಿಸಾ ಹೇಳ್ಕೊಂಡಿದ್ದಾಳೆ. ಮತ್ತೆ ವೈರಲ್ ಆಗುವಂತ ಮುನ್ನ ತನ್ನ ಪೋಷಕರ ಜೊತೆ ಸರ, ಹಾರ, ರುದ್ರಾಕ್ಷಿ ಮಾರುವಾಗ ಅವ್ರ ಬಗ್ಗೆ ಯಾವುದೇ ಸಮಸ್ಯೆ ಈಕೆಗೆ ಇರ್ಲಿಲ್ಲ. ಈಗ ತಾನು ಸೆಲೆಬ್ರಿಟಿ ಆದ ನಂತರ ಈಕೆಗೆ ತನ್ನ ಪೋಷಕರಲ್ಲಿ ಏನೇನೋ ಸಮಸ್ಯೆಗಳು ಕಾಣೋದಕ್ಕೆ ಶುರುವಾಗಿದೆಯಂತೆ. ಇಲ್ಲಿ ಬದಲಾಗಿರೋದು ಮೋನಾಲಿಸಾನ ಅಥವಾ ಆಕೆಯ ಕುಟುಂಬದವರ? ಅವರು ತಮ್ಮ ಸ್ವಾರ್ಥಕ್ಕೆ ನನ್ ಮೇಲೆ ಹಾಗೂ ಫರ್ಮಾನ್ ಖಾನ್ ಮೇಲೆ ಲವ್ ಜಿಹಾದ್ ಎಂಬ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅಂತ ಈಕೆ ಹೇಳ್ಕೊಂಡಿದ್ದಾಳೆ. ಇಲ್ಲಿ ಯಾರು ಎಷ್ಟು ಸರಿ ಹಾಗೂ ನಿಖರ ಅನ್ನೋದು ಇಷ್ಟರಲ್ಲಿ ಗೊತ್ತಾಗ್ಬೇಕಿದೆ. ಈ ಮೋನಾಲಿಸಾ ತನ್ನ ಸ್ವಂತ ಬುದ್ಧಿಯಿಂದಲೇ ಹೀಗೆಲ್ಲ ಆಡ್ತಿದ್ರೆ ಓಕೆ, ಆದ್ರೆ ಈ ಒಂದು ಬುದ್ಧಿ ಹಿಂದೆ ಇನ್ಯಾರೋದು ಕೈವಾಡ ಇದ್ರೆ ಮುಂದೆ ಅನಗತ್ಯ ತೊಂದರೆಗೆ ಸಿಲುಕೋದು ಅವಳೇನೆ. ಈ ಬಗ್ಗೆ ಆಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ವೀಕ್ಷಕರೇ, ಇಲ್ಲಿ ನಿಮ್ಮ ಅನಿಸಿಕೆ ಪ್ರಕಾರ ತಪ್ಪು ಯಾರದ್ದು? ಆಕೆ ಪೋಷಕರದ ಅಥವಾ ಈ ಮೋನಾಲಿಸಾಳದ ಅಥವಾ ಇದ್ರ ಹಿಂದೆ ಬೇರೆ ಯಾರದ್ದು ಕೈವಾಡಗಳಿದೆಯಾ?
ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.